ಅವಾಗ ಅರ್ಥ ಆಗಿದ್ದೇನಂತಂದ್ರೆ ಸಮಯ ತಗೊಂಡ್ರು ಪರವಾಗಿಲ್ಲ, ಒಳ್ಳೆ ಸಿನಿಮಾಗಳನ್ನ ಮಾಡೋಣ. ಫಸ್ಟ್ ಸಿನಿಮಾ ನಾನು ಅದನ್ನ ಹೊರಟ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಬೀದಿ ನಾಟಕಗಳನ್ನ ಮಾಡಿದ್ವಿ. ನೀವು ಸಿನಿಮಾ ಮಾಡ್ತೀನಿ ಅಂತೇಳಿ ರೂಮ್ ಹಾಕಿ 2 ವರ್ಷ ಆಯ್ತು ಸಿನಿಮಾ ಮಾಡ್ಲಿಲ್ಲ, ಹೆಂಗೆ ನೀವು ಹಿಂಗಾದ್ರೆ? ಒಂದಷ್ಟು ಜನ ರಿಲೇಷನ್ ಅಲ್ಲಿ ರೇಗ್ಸೋರು, ಯಾರ್ಯಾರ ಮಕ್ಕಳು ಹೀರೋ ಆಗಿಲ್ಲ ಇವರೆಲ್ಲ ಹೀರೋ ಆಗ್ತಾರ ಅನ್ನೋರು. ಯಾವ್ದು ಈಸಿ ವೇ ಇರ್ಲಿಲ್ಲ, ಬಹಳ ಟಫ್ ಇತ್ತು. ಸೊ ನಿನ್ ಕೆಲ್ಸ ಏನು, ಬೇರೆಯವ್ರು ಏನ್ ಮಾಡ್ತಿದ್ರು ಅಬ್ಸರ್ವ್ ಮಾಡ್ಬೇಕು, ಅದನ್ನ ಮಾಡು ಅನ್ನೋರು. ಹಾಯ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ತಾವೇ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಕರ್ನಾಟಕದ ಎಲ್ಲಾ ಕಲಾಭಿಮಾನಿಗಳಿಗೆ ನಿಮ್ಮ ಹೊರಟ ಪ್ರಶಾಂತ್ ನಮಸ್ಕಾರಗಳು. ಓಕೆ ಸರ್, ನೀವು 2006 ಅಲ್ಲಿ ವರ್ಟ ಸಿನಿಮಾ ಮಾಡಿದ್ರಿ. 2007 ಅಲ್ಲಿ ವರ್ಟ ಸಿನಿಮಾ ಮಾಡಿದ್ರಿ. ಈ ಮತ್ತೆ ಕಮ್ ಬ್ಯಾಕ್ ಅನ್ನೋದು ಇಷ್ಟು ವರ್ಷ ಎಲ್ಲಿ ಕಳೆದೋಗಿದ್ರಿ ಸರ್? ಏನಂದ್ರೆ 2007 ಹೊರಟ ನಂತರ ಸುಮಾರು ಸಿನಿಮಾಗಳನ್ನ ಮಾಡ್ದು, ಒಳ್ಳೊಳ್ಳೆ ಕತೆಗಳನ್ನ ಹುಡುಕಿ ಒಂದಷ್ಟು ಸಿನಿಮಾಗಳನ್ನ ಮಾಡ್ದು. ಒಂದೊಂದು ಸಿನಿಮಾದಲ್ಲೂ ಬೇರೆ ಬೇರೆ ತರದ ಒಂದು ಆಯಾಮದ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡೆ ಮಾಡಿದಂಥದ್ದು. ಒಂದಷ್ಟು ಜನಕ್ಕೆ ರೀಚ್ ಆಗ ಅಲ್ಲಿ ಯಶಸ್ವಿ ಆಯ್ತು, ಒಂದಷ್ಟು ರೀಚ್ ಆಗೋದ್ರಲ್ಲಿ ಎಲ್ಲೋ ಒಂಚೂರು ಏನ್ ಹೇಳ್ತಾರೆ ಹಿನ್ನಡೆ ಆಯ್ತು ಅಂತಾನು ಹೇಳ್ಬೋದು. ಸಿ ನಮಗೆ ಯಾವಾಗ ಅದು ಒಂದು ಹೊಡೆತ ಅನ್ನೋದು ನಾವು ನೋಡಕ್ ಸ್ಟಾರ್ಟ್ ಮಾಡ್ದೋ ಅವಾಗ ಅರ್ಥ ಆಗಿದ್ದೇನಂತಂದ್ರೆ ಸಮಯ ತಗೊಂಡ್ರು ಪರವಾಗಿಲ್ಲ, ಒಳ್ಳೆ ಸಿನಿಮಾಗಳನ್ನ ಮಾಡೋಣ. ಯಾಕಂತಂದ್ರೆ ನಾವು ಸಮಯ ತಗೊಂಡಷ್ಟು ಒಂದು ಕತೆ ಆಯ್ಕೆ ಇರ್ಬೋದು ಅಥವಾ ಸಿನಿಮಾ ಮೇಕಿಂಗ್ ವಿಷಯ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಒಂದಷ್ಟು ನಾವು ಕಲಿತಾ ಹೋಗ್ತೀವಿ. ಸೊ ಹಾಗಾಗಿ ಒಂದಷ್ಟು ಸಮಯಗಳ ಕಾಲಾವಕಾಶ ಬೇಕಾಯ್ತು. ಇಂಡಸ್ಟ್ರಿಗೆ ಬರೋ ಟೈಮಲ್ಲಿ ನಿಮ್ಮ ಒದ್ದಾಟಗಳು ಹೇಗಿತ್ತು? ಹೊರಟ ಏನು ಫಸ್ಟ್ ಸಿನಿಮಾ ಮಾಡಬೇಕು, ಫಸ್ಟ್ ಸಿನಿಮಾ ನಾನು ಅದನ್ನ ಹೊರಟ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಬೀದಿ ನಾಟಕಗಳನ್ನ ಮಾಡಿದ್ವಿ. ಆಮೇಲೆ ಏನು ಸೀರಿಯಲ್ಗಳನ್ನ ಮಾಡಿದೀನಿ, ಒಂದಷ್ಟು ಸಣ್ಣ 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 ಪುಟ್ಟ ಪಾತ್ರಗಳಂತದ್ದು ಬಹಳ ಸಿನಿಮಾಗಳ ಪಾತ್ರಗಳನ್ನ ಮಾಡಿದ್ದೀನಿ. ಹಂತವಾಗಿ ಏನ್ ಹೇಳ್ತಾರೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ಕೂರ್ಸಿದ್ದೆ. ಹೌದು ಸರ್, ಅವಾಗ ಹೀರೋ ಇಂಟ್ರೊಡಕ್ಷನ್ ಆಗ್ಬೇಕಂದ್ರೆ ಅವಾಗ್ಲೂ ಕಷ್ಟ ಇತ್ತು. ಈಗಿನಕ್ಕಿಂತ ಅವಾಗ ತುಂಬಾ ಇನ್ನ ಕಷ್ಟ ಇತ್ತು. ಅವಾಗ ಕಷ್ಟ ಇತ್ತು. ಆ ಒದ್ದಾಟಗಳು ಹೇಗೆ ಅಂತ ಒಬ್ಬ ಹೀರೋ ಅನ್ಸ್ಕೋಬೇಕಂದ್ರೆ ಏನಂದ್ರೆ ತುಂಬಾ ಜನ ನಮ್ಮನ್ನ ಹೇಳೋರು, ನಾವು ಹೊರಟಾಗೆ ರೂಮ್ ಹಾಕ್ದಾಗೇನೆ ನಮ್ಮ ಹುಡುಗರು ಒಂದಷ್ಟು ಜನ ಇದ್ರು, ಅವರೆಲ್ಲ ಹೇಳೋರು, ಅಣ್ಣ ನೀವು ಸಿನಿಮಾ ಮಾಡ್ತೀನಿ ಅಂತೇಳಿ ರೂಮ್ ಹಾಕಿ 2 ವರ್ಷ ಆಯ್ತು ಸಿನಿಮಾ ಮಾಡ್ಲಿಲ್ಲ, ಹೆಂಗೆ ನೀವು ಹಿಂಗಾದ್ರೆ? ನೀವು ಸುಮ್ಮನೆ ಹೇಳ್ತಾನೆ ಇರ್ತೀರಾ ಮಾಡ್ತಾನೆ ಇರ್ತೀರಾ ಅನ್ನೋರು. ಒಂದಷ್ಟು ಜನ ರಿಲೇಷನ್ ಅಲ್ಲಿ ರೇಗ್ಸೋರು, ಯಾರ್ಯಾರ ಮಕ್ಕಳು ಹೀರೋ ಆಗಿಲ್ಲ ಇವರೆಲ್ಲ ಹೀರೋ ಆಗ್ತಾರ ಅನ್ನೋರು. ಎಲ್ಲವೂ ಹೆಂಗಿರೋದು ಅಂತಂದ್ರೆ ನಾವು ಹೇಳ್ಕೊ ಬಂದ್ಬಿಡ್ತಿದ್ದೋ, ಯಾವ್ದೋ ಒಂದ್ ಸಿನಿಮಾ ಕಮಿಟ್ ಆದಾಗ ಇದ್ರಲ್ಲಿ ನಾನು ಮಾಡ್ತಿದ್ದೀನಿ ಅಂತೇಳಿ. ಆ ಸಿನಿಮಾ ರಿಲೀಸ್ ಆಗೋದು ಲೇಟ್ ಆಗ್ಬಿಡೋದು, ಒಂದ್ ಸಿನಿಮಾ ರಿಲೀಸೇ ಆಗ್ಲಿಲ್ಲ. ಸೊ ಹಿಂಗೆಲ್ಲ ಆದಾಗ ನಮ್ಗೆ ಏನು ಕೇಳುವಾಗ ಯಾವಾಗ ರಿಲೀಸು ಅಂದ್ಮೇಲೆ ನಾವು ಉತ್ತರ ಕೊಡೋದಕ್ಕೆ ರೆಡಿ ಇರ್ಬೇಕಲ್ಲ. ಅದು ಬಹಳಷ್ಟು ನಮ್ಮನ್ನ ಏನೋ ಗೊಂದಲಕ್ಕೆ ಈಡು ಮಾಡುವಂಥದ್ದು. ಬಟ್ ಅದಾದ ನಂತರ ಏನು ನಾವು ಒಂದು ಹಂತವಾಗಿ ಒಂದೊಂದೇ ಸಿನಿಮಾಗಳನ್ನ ಮಾಡ್ಕೊಬಂದು, ಯಾವ್ದು ಈಸಿ ವೇ ಇರ್ಲಿಲ್ಲ, ಬಹಳ ಟಫ್ ಇತ್ತು. ಬಟ್ ಗೊತ್ತಿಲ್ಲ, ಭಗವಂತ ಕರ್ಕೊಂಡ್ಬಂದು ಇಲ್ಲಿವರೆಗೂ ನಿಲ್ಸಿದಾನೆ, ಜನ ಒಪ್ಪಿದಾರೆ ಅಷ್ಟೇ. ಈಗ ಗಾಂಧಿನಗರದಲ್ಲಿ ನಮ್ಮ ಮಾತಿದ್ರು, ದುಡ್ಡಿದ್ದವರು ಬೇಗ ಹೀರೋ ಆಗ್ಬಿಡ್ಬೋದು ಅಂತ. ಗಾಂಧಿನಗರದಲ್ಲಿ ಆ ಸಿಚುಯೇಷನ್ ಟೈಮಲ್ಲಿ ಹೇಗಿತ್ತು ಅಂತ ನಿಮ್ಮ ಟೈಮಲ್ಲಿ? ಅಲ್ಲ, ಹಾಗೂ ಇತ್ತು ಹೀಗೂ ಇದೆ, ಹಾಗೂ ಹೀಗೂ ಏನ್ ವ್ಯತ್ಯಾಸ ಅಂತದ್ ನನಗೇನು ಅನಿಸ್ತಿಲ್ಲ. ಬಟ್ ಏನಂತಂದ್ರೆ ನಿಮ್ಗೆ ಅವಾಗ ಏನೋ ಒಳಗಡೆ ಬರೋದು ಇಷ್ಟು ಏನು ನಿಮ್ಗೆ ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಪಬ್ಲಿಸಿಟಿ ಆಗಿರ್ಬೋದು, ಅಥವಾ ಏನು ನಮ್ಮನ್ನ ನಾವು ಇವತ್ತೇನ್ ಸುಮಾರು ರೀಲ್ಸ್ಗಳನ್ನೆಲ್ಲ ಮಾಡ್ತಿರ್ತಾರೆ, ಒಬ್ಬೊಬ್ರಿಗಿಂತ ಒಬ್ಬೊಬ್ರು ಭಿನ್ನವಾಗಿ ಮಾಡ್ತಿರ್ತಾರೆ. ಬಟ್ ನಮಗ್ ಆ ಟೈಮಲ್ಲಿ ನಮ್ಗೆ ಅವೆಲ್ಲ ಏನೂ ಇರ್ಲಿಲ್ಲ. ನಮಗೆ ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕು, ನಾವ್ ಅಲ್ಲಿ ಏನ್ ಮಾಡ್ತೀವಿ ಅಷ್ಟೇ ನಮಗೆ ನೋಡಿ ನಮ್ಮನ್ನ ಕೆಲ್ಸಕ್ಕೆ ಇದು ಮಾಡುವಂತ ದಿನಗಳವೆಲ್ಲ. ಬಟ್ ಅವತ್ತು ತುಂಬಾ ಏನು ಒಂದಷ್ಟು ಶಿಸ್ತಿತ್ತು ಬೇಸಿಕಲಿ. ಯಾಕೆ ಅಂತಂದ್ರೆ ನಾನು ಫಸ್ಟ್ ಒಂದು ಸೀರಿಯಲ್ಗೆ ಹೋದಾಗ ಒಬ್ರು ಡೈರೆಕ್ಟರ್ ನನ್ನ ಕರೆದು ಒಂದು ದಿವಸ ಪೂರ್ತಿ ಇಲ್ಲೇ ಇರು ಅಂತೇಳಿ ಇರಿಸ್ಕೊಂಡು ಯಾರ್ಯಾರು ಏನೇನ್ ಮಾಡ್ತಾರೆ ಅಬ್ಸರ್ವ್ ಮಾಡು ಅಂತೇಳಿ ಕೂರಿಸ್ಕೊಂಡಿದ್ರು. ನಾನಂದ್ರೆ ಸರ್ ಸುಮ್ನೆ ಕೂತಿರೋದಕ್ಕೆ ಬೇಜಾರಾಗತ್ತೆ, ಏನಾದ್ರು ಕೆಲಸ ಮಾಡ್ತಿರ್ತೀನಿ ಸರ್, ನೀನ್ ಏನಾಗಕ್ ಬಂದಿದ್ಯಾ ಅಂದ್ರೆ ನೀನ್ ಏನೋ ಕೆಲಸ ಮಾಡೋದಕ್ಕೆ ನೀನ್ ಯಾಕೆ ಇಲ್ಲಿಗೆ ಬರ್ತಿದ್ಯಾ? ಕರೆಕ್ಟ್, ನೀನ್ ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿದ್ಯಾ. ಸೊ ನಿನ್ ಕೆಲಸ ಏನು, ಬೇರೆಯವ್ರು ಏನ್ ಮಾಡ್ತಿದ್ರು ಅಬ್ಸರ್ವ್ ಮಾಡ್ಬೇಕು, ಅದನ್ನ ಮಾಡು ಅನ್ನೋರು. ಅಂದ್ರೆ ಯಾರೇ ಬಂದ್ರು ಕೂಡ ಅವತ್ತಿನ ದಿವಸಕ್ಕೆ ಒಂದು ಮೋಲ್ಡಿಂಗ್ ಮಾಡುವಂತ ಒಂದು ಬಂಚ್ ಆಫ್ ಇದಿದ್ರು, ಖುಷಿ ಕೊಡುವಂತ ವಿಚಾರ ಅವತ್ತಿನ ದಿವಸಕ್ಕೆ. ಬಟ್ ಈಗ ಒಂಚೂರು ಕಷ್ಟ.
ಓಕೆ ಓಕೆ ಸರ್, ಯಾವ್ದೋ ಒಂದು ಪಾತ್ರ ಆಗಿರ್ಲಿ, ಯಾವ್ದೋ ಒಂದು ಇದಾಗಿರ್ಲಿ, ನಿಮ್ಮ ತಯಾರಿಗಳು ಹೇಗೆ ಆಗ್ತಿತ್ತು ಅಂತ? ಅಲ್ಲ, ಪ್ರತಿಯೊಂದು ಪಾತ್ರಕ್ಕೂ ನಾವ್ ಏನಾಗ್ತದೆ, ಒಂದು ಈ ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ಇದ್ದಂಗೆ ಇನ್ನೊಂದು ಸಿನಿಮಾದಲ್ಲಿ ಇರಲ್ಲ. ಆಮೇಲೆ ಪಾತ್ರಗಳು ಪೋಷಣೆ ಮಾಡುವಂತದ್ದು ಇದೆಯಲ್ಲ, ಅದು ನಿರ್ದೇಶಕನ ಒಂದು ಕನ್ಸಾಗಿರ್ತದೆ. ಅವ್ರು ಎಷ್ಟು ನಮ್ಮೊಳಗೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆರ್ಟಿಸ್ಟ್ ಅನ್ನೋದು ಒಂದು ಖಾಲಿ ಗ್ಲಾಸ್ ಇದ್ದಂಗೆ ನಾವೆಲ್ಲ. ಅದಕ್ಕೆ ನೀರಾದ್ರೂ ಹಾಕೋಬಹುದು, ಬೇರಾದ್ರೂ ಹಾಕೋಬಹುದು. ಡೈರೆಕ್ಟರ್ ಏನ್ ತುಂಬ್ತಾರೆ ಅದು ನಾವು ಕಾಣಿಸ್ತೀವಿ ಅಷ್ಟೇನೆ. ಓಕೆ ಸರ್, ನಿಮ್ಮ ಅಂದ್ರೆ ನೀವು ಸ್ಟ್ರಗಲ್ ಪಟ್ಟಂಗೆ ನಿಮ್ಮ ಮನೆಯಲ್ಲಿ ಗೊತ್ತಾದಾಗ ಹೇಗೆಲ್ಲ ಮಾತಾಡಿದ್ರು, ಹೇಗೆಲ್ಲ ಅನ್ಸುತ್ತೆ? ಫಸ್ಟ್ ಸಿನಿಮಾ ಅಂದೇಟ್ಗೆನೆ ನಿಮ್ಗೊಂದು ನೆನಪಿರ್ಬೇಕು. ಅವಾಗೆಲ್ಲ ಹೇಗೆ ಅಂತಂದ್ರೆ, ಸಿನಿಮಾ ಅಂತಂದ್ರೆ ಎಲ್ರು ಮೂಗ್ ಮುರಿಯುವಂತ ಕಾಲ. ಕಾರಣ ಏನಂತಂದ್ರೆ, ಏನೋ ಕನ್ಸುಗಳು ಕಟ್ಕೊಂಡು ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾರೆ. ಏನಾಗುತ್ತೆ ಏನು ಗೊತ್ತಿಲ್ಲ. ಆ ಏನ್ ಆಗ್ಬಿಡ್ತಾನೋ ಅನ್ನೋ ಒಂದು ಭಯ ಎಲ್ಲಾರ ಮನೆಯಲ್ಲೂ ಕಾಡುವಂತ ಒಂದು ಸಹಜ ಪ್ರಕ್ರಿಯೆ ಅದು. ನಮ್ಮನೇಲೂ ಅದೇ ಇದ್ದಂಥದ್ದು. ತದಾದ ಮೇಲೆ ಏನು ಹಂತಂತವಾಗಿ ಮಾಡ್ಕೊ ಬಂದೆ. ಸಿನಿಮಾ ಆದಾಗ ಅವ್ರಿಗೆ ಇಲ್ಲ, ಇವನೇನೋ ಮಾಡಿದಾನೆ, ಸೊ ಇವನ ಸಮಯನ ವ್ಯರ್ಥ ಮಾಡಿಲ್ಲ, ಇವನ್ ಏನ್ ಅನ್ಕೊಂಡಿದ್ದ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಅಲ್ಲಿ ಇದ್ದಾನೆ ಇವನು ಅನ್ನೋದು ಅವ್ರಿಗೂ ಒಂದು ನಂಬಿಕೆ ಬಂತು, ಧೈರ್ಯ ಬಂತು. ಓಕೆ ಸರ್, ಒಬ್ಬ ಹೀರೋ ಆಗಿ ಬರ್ಬೇಕಂತಂದ್ರೆ ಅವ್ರದೇ ಆದಂತ ಒಂದು ತಯಾರಿಗಳಿರುತ್ತೆ. ಜಿಮ್ನಾಸ್ಟಿಕ್ ಆಗ್ಲಿ, ಜಿಮ್ ಆಗಿರ್ಲಿ, ಏನು ಹೌದು. ತಮ್ಮಗಳ ತಯಾರಿ ಆಗಿತ್ತು. ಫಸ್ಟ್ ನಿಮ್ ಹೇರ್ ಸ್ಟೈಲ್ಗೆ ಜಾಸ್ತಿ ಜನ ಫಿದಾಗಿದ್ರು, ಅದ್ರ ಬಗ್ಗೆ ಹೇಳೋದು? ಇಲ್ಲ, ಅದೇನಂತಂದ್ರೆ ಗಾಡಿ ಗಿಫ್ಟ್ ಅಷ್ಟೇನೆ. ಬಟ್ ನಮ್ಗೇನಾಯ್ತು ಅಂತಂದ್ರೆ, ಕಾಲೇಜ್ ಡೇಸ್ ಮತ್ತೆ ಸ್ಕೂಲ್ ಡೇಸ್ ಅಲ್ಲಿ ಎಸ್ಪೆಷಲಿ ಜಾಸ್ತಿ ಏನಂತಂದ್ರೆ, ನಮ್ಗೆಲ್ಲ ಹೆಂಗಿರೋದು ಅಂತಂದ್ರೆ, ಒಂದಷ್ಟು ಟೀಚರ್ಸ್ಗಳು, ನಮ್ಮ ಫೇವ್ರೆಟ್ ಟೀಚರ್ಸ್ಗಳಿದ್ರು. ಅವ್ರ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಿದ್ದೋ. ನಮ್ಗೆ ಈ ಕ್ಲಾಸ್ ನ ಬಂಕ್ ಮಾಡಕ್ಕೆ ಅಂತ ಅವಕಾಶ ಸಿಕ್ತಿದ್ದು ಯಾವಾಗ ಅಂತಂದ್ರೆ, ಈ ಸ್ಕೂಲ್ ಡೇ ಫಂಕ್ಷನ್ ಅಲ್ಲಿ ನಾವ್ ಎಷ್ಟು ಡ್ಯಾನ್ಸ್ಗೆ ಮತ್ತೆ ನಾಟಕಕ್ಕೆ ಸೇರ್ಕೊಂಡಿರ್ತೀವಿ, ಅವಾಗೆಲ್ಲ ಅಷ್ಟು ಕ್ಲಾಸ್ಗಳನ್ನ ಬಂಕ್ ಮಾಡಬಹುದಾಗಿತ್ತು. ಅಂದ್ರೆ ಆ ಪ್ರಾಕ್ಟೀಸ್ ಮಾಡೋ ಒಂದು ತಯಾರಿಗೆ ಇಲ್ಲಿ ಕ್ಲಾಸ್ ನ ಮಿಸ್ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಡ್ಯಾನ್ಸ್ ಗಳಿಗೆ, ಡ್ರಾಮಾಗಳಿಗೆ ಎಲ್ಲದಕ್ಕೂ ಸೇರ್ಕೊಂಡ್ಬಿಡ್ತಿದ್ದು. ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ಏನು ಓದೋ ಒಂದು ವಿಚಾರ ಬಿಟ್ಟು ಇನ್ ಮಿಕ್ಕಿದ ಎಲ್ಲಾದ್ರಲ್ಲೂ ಮುಂದೆನೆ ಇರ್ತಿದ್ದು. ಸೊ ಅಲ್ಲಿ ಏನೇನೆಲ್ಲ ಕಲ್ತಿದ್ವಲ್ಲ, ಆ ಕಲಿಕೆಯ ಪ್ರವೃತ್ತಿಲಿ ಎಲ್ಲವೂ ನಮ್ಗೆ ಏನೋ ಜೀವನದಲ್ಲಿ ಒಂದೊಂದೇ ಕಲ್ತಿದ್ದೆಲ್ಲ ಹ್ಯಾಡ್ ಆನ್ ಆಗ್ತಾ ಹೋಗುತ್ತಂತೆ. ಕಲಿಯೋ ಪ್ರವೃತ್ತಿ ಬಳಸ್ಕೋಬೇಕು. ಆ ಕಲ್ತಿದ್ ನನಗೆ ಇಲ್ಲಿ ಪ್ರಯೋಜನಕ್ಕೆ ಬಂದಿದೆ ಅಷ್ಟೇ. ಓಕೆ, ಜಾಸ್ತಿ ಹಂಗಾರೆ ಕ್ಲಾಸ್ಗಳಿಗೆ ಬಂಕ್ ಆಗ್ತಿದ್ರಿ? ಬಂಕ್ ಹಾಕ್ತಿದ್ರಿ? ಬಂಕ್ ಹಾಕಿ ಸಿನಿಮಾಗಳನ್ನ ತುಂಬಾ ನೋಡ್ತಿದ್ದೆ. ಏನೋ ನನ್ಗೊಂದ್ಸಲಿ ಪ್ರೇಯರ್ ಹಾಲ್ಗೆ ಹೋಗ್ಬೇಕಾದ್ರೆ ನಮ್ಮ ಸಾವಿತ್ರಿ ಮೇಡಮ್ ಅಂತ ಹೇಳಿ, ನಮ್ಮ ಹಿಂದಿ ಮೇಡಮ್, ನಾನು ಅವ್ರನ್ನ ಅಕ್ಕ ಅಕ್ಕ ಅಂತಾನೆ ಕರೀತಿರ್ತೀನಿ. ಅವ್ರೊಂದ್ಸಲಿ ನನ್ನನ್ನ ಕರೆದ್ರು, ನೀನು ಸ್ಕೂಲ್ಗೆ ರಜಾ ಹಾಕಿದ್ಯಾ, ಸ್ಕೂಲ್ ಕ್ಲಾಸಿಗೆ ಬಂದಿಲ್ಲ, ಯಾಕೆ ಅಂತ ಅಂದ್ರು. ಇಲ್ಲ ಅಕ್ಕ, ನಂಗೆ ಬೇಜಾರಾಗಿತ್ತು, ಸಿನಿಮಾಗೆ ಹೋಗಿದ್ದೆ. ನನ್ ಬಗ್ಗೆ ಬೇರೆ ಯಾರ ಹತ್ರನೋ ಕೇಳಿದ್ರೆ ನಾನು ಅವ್ರ ಹತ್ರ ರೂಢಾಗಿ ಆನ್ಸರ್ ಮಾಡಿದೆ. ಬೇರೆಯವ್ರನ್ನ ಯಾಕೆ ಕೇಳ್ತಿದ್ದೀರಿ, ನನ್ನೇ ಕೇಳಿದ್ರೆ ನಾನೇ ಹೇಳ್ತೀನಲ್ಲ ಅಂತ ಹೇಳಿ. ಅದಾದ್ಮೇಲೆ ಅವ್ರೊಂದ್ಸಲಿ ಕರೆದ್ಬಿಟ್ಟು ನನಗೆ ಹೇಳಿದ್ರು, ಪ್ರಶಾಂತ್, ನಿನ್ಗೆ ಹಂಗೇನ ಬೇಜಾರಾಗುತ್ತೆ ಅಂದ್ರೆ ನಾನೇ ನಿಂಗೆ ದುಡ್ಡು ಕೊಡ್ತೀನಪ್ಪ ಅಂತಂದ್ರು. ಹೋಗಿ ಒಳ್ಳೆ ಆಫರ್ ಅಲ್ಲ ಅನ್ಕೊಂಡು ನಾನೇನ್ ಮಾಡಿದೆ, ಸರಿ ಆಯ್ತಕ್ಕ ಅಂತಂದೆ. ಅದಾದ್ಮೇಲೆ ನಾನು SLC ಮುಗಿಸೋವರೆಗೂ ಸ್ಕೂಲಲ್ಲಿ ಅವ್ರ ಪರ್ಸಲ್ ಎಷ್ಟು ದುಡ್ಡು ತಗೊಂಡಿದ್ದೀನಿ ಅಂತ ನಂಗೆ ಲೆಕ್ಕ ಗೊತ್ತಿಲ್ಲ. ಅಂತಂದ್ರೆ ನನ್ಗೆ ಯಾವಾಗ ಖರ್ಚಿಗೆ ಕಾಸ್ಬೇಕು ಅಂದ್ರು, ಅಕ್ಕ ನನ್ ಕಾಸ್ಬೇಕು ಅಂತಂದ್ರೆ ಪರ್ಸಲ್ ಇದೆ ತಗೋಗು ಅಂತ ಹೇಳೋರು. ನಾವೇನು ನೀವ್ ಹೇಳ್ತಿದ್ರಿ ಹೇರ್ ಸ್ಟೈಲ್ ಬಗ್ಗೆ, ನಮ್ಗೆ ನವನಿತಾ ಮೇಡಮ್ ಅಂತ ಸೈನ್ಸ್ ಮೇಡಮ್ ಒಬ್ರಿದ್ರು. ಅವರು ನಮ್ಗೆ ಸ್ಟೈಲ್ ಮಾಡೋದ್ ಹೇಳ್ಕೊಡೋರು. ಬಟ್ಟೆ ಐರನ್ ಆಗಿರ್ಬೇಕು, ಜೋಬಲ್ಲಿ ಯಾವಾಗ್ಲೂ ಬಾಚಿಂಗ್ ಇಟ್ಕೊಂಡಿರ್ಬೇಕು, ಸ್ಟೈಲಿಶ್ ಆಗಿ ಬರ್ಬೇಕು. ಅದು ನಮ್ಗೆ ಅವರು ಹೇಳ್ಕೊಟ್ಟದ್ದು. ನಮ್ ಶಂಕರ್ ಮಾಸ್ಟರ್ ಇದ್ರು, ಮ್ಯಾಕ್ಸ್ ಹೇಳ್ಕೊಡೋರು. ಎಲ್ಲ ಹೆಂಗಿತ್ತು ಅಂತಂದ್ರೆ, ನಮ್ಮ ಕನ್ನಡ ಮೇಡಮ್ ನಾಗಲಕ್ಷ್ಮಿ ಮೇಡಮ್ ಅಂತಿದ್ರು. ಒಬ್ಬೊಬ್ರು ನಮ್ಗೆ ಅವತ್ತಿನ ಏನ್ ಬಾಂಡಿಂಗ್ ಇತ್ತಲ್ಲ, ಆ ಬಾಂಡಿಂಗ್ ಇವತ್ತುನು ಎಲ್ರು ಸ್ಕೂಲ್ ಟೀಚರ್ಸ್ ಗಳು ಇವತ್ತು ಟಚ್ ಅಲ್ಲಿ ಇದಾರೆ, ಮಾತಾಡ್ತಾರೆ, ಖುಷಿ ಆಗತ್ತೆ. ಅವರೆಲ್ಲ ಏನ್ ಕಲ್ಸ್ಕೊ ಬಂದ್ರಲ್ಲ, ಆ ಕಲಿಯೋ ಪ್ರವೃತ್ತಿ ಇಲ್ಲಿವರೆಗೂ ಬಂದಿದೀವಿ ಅಷ್ಟೇ. ಫಸ್ಟ್ ಹೀರೋ ಆದಾಗ ನೀವು ಮಾಡಿದಂತ ಚಾಲೆಂಜಸ್ ಗಳೇನು, ಫೇಸ್ ಮಾಡಿದಂತ ಚಾಲೆಂಜಸ್? ಫಸ್ಟ್ ಹೀರೋ ಆದಾಗ, ಹೀರೋ ಆಗೋದೇ ಚಾಲೆಂಜು. ಹೀರೋ ಆದ್ಮೇಲೆ ಅನ್ನೋದಕ್ಕಿಂತ ಹೀರೋ ಆಗೋದೇ ಚಾಲೆಂಜಿಂಗ್ ಆಗಿತ್ತು. ಬಟ್ ತದಾದ ನಂತರ ಏನ್ ಹೀರೋ ಆದ್ಮೇಲೆ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಯಾಕಂದ್ರೆ ಜನ ಫಸ್ಟ್ ಸಿನಿಮಾನೇ ನಿಮ್ಗೆ ಆ ಮಟ್ಟಕ್ಕೆ ಒಂದು ಮೆಚ್ಚಿ ನಮ್ಮನ್ನ ಆಶೀರ್ವಾದ ಮಾಡಿದ್ರು. ಅದಾದ್ಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಪ್ರತಿ ಹಂತದಲ್ಲೂ ಕಲಿಯೋದಕ್ಕೆ ಇನ್ನೂ ಹೆಚ್ಚಿನ ಆಸಕ್ತಿ ತೋರ್ಸಕ್ ಸ್ಟಾರ್ಟ್ ಮಾಡ್ದೋ. ಸೊ ಅದು ನಮ್ಗೆ ಕಲಿಯೋ ಮನಸ್ಥಿತಿ ಇತ್ತಲ್ಲ. ಸೊ ಹಂಗಾಗಿ ನಮ್ಗೇನು ಕಷ್ಟ ಅಂತ ಅನ್ಸ್ಲಿಲ್ಲ. ಇಷ್ಟಪಟ್ಟು ಬಂದಿರೋ ಜಾಗ ಅಲ್ಲ, ಸೊ ಹಾಗಾಗಿ ಕಷ್ಟ ಆಗ್ಲಿಲ್ಲ. ನಿಮ್ಗೆ ಹೊರಟ ಪರ್ಸನಲ್ ಆಗಿ ಸಕ್ಸಸ್ ಕಾಣುತ್ತೆ ಅಂತ ನಿಮ್ಗೆ ಗೊತ್ತಿತ್ತ? ಆಕ್ಚುಲಿ ನಾವು ಹೊರಟ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೇನೆ ನಮ್ ಡೈರೆಕ್ಟ್ರು, ನಾನು ಮತ್ತೆ ನಮ್ದೊಂದು 5 ಜನ ಟೀಮ್ ಇತ್ತು. ನಮ್ಮ GR ಶಂಕರ್ ಮ್ಯೂಸಿಕ್ ಡೈರೆಕ್ಟ್ರು, ಆನಂದ್ ಮಾಸ್ಟ್ರು ಡೈಲಾಗ್ಸ್ ರೈಟ್ರು. ನಾವ್ ಹೆಂಗಿತ್ತು ಅಂತಂದ್ರೆ, ಪ್ರತಿ ಹಂತದಲ್ಲೂ ಎಲ್ರು ಹಂಗ್ ಸೇರ್ಕೊಂಡು ಕೆಲಸ ಮಾಡ್ತಿದ್ದು.
ಓಕೆ. ಅಂದ್ರೆ ನೈಟ್ ಎಲ್ಲ ಡೈರೆಕ್ಟರ್ ಕುತ್ಕೊಂಡು ಸೀನ್ ಎಲ್ಲ ಬರೆಯೋನು. ಅವನಿಗೆ ಎಲ್ಲಿವರೆಗೂ ಸಮಾಧಾನ ಆಗಲ್ಲ ಅಲ್ಲಿವರೆಗೂ ಬರೆಯೋನು. ಬಂದ್ರೆ ಎಲ್ಲಾರು ಕೂತ್ಕೊಳ್ಳೋವು. ಬಂದ್ರೆ ಅವ್ನು ಕೇಳೋನು, ಗೆಳೆಯ ಇದು ಹೆಂಗಿದ್ಯೋ ಅನ್ನೋನು. ಇದು ಬೇಡ ಕಣೋ, ಇದನ್ನ ಚೇಂಜ್ ಮಾಡ್ಕೊಳ್ಳೋಣ ಕಣೋ. ಅಂದ್ರೆ ಸತತ ಒಂದು 2 ರಿಂದ 3 ವರ್ಷ ಪಾಲಿಶಿಂಗ್ ಕೆಲಸ ಮಾಡಿದೀವಿ ಸ್ಕ್ರಿಪ್ಟ್ಗೆ. ಓಕೆ. ಒಂದಷ್ಟು ಜನ ಆಟೋ ಡ್ರೈವರ್ಗಳನ್ನ ಕಳ್ಸೋದು, ಒಂದಷ್ಟು ಜನ ಬಾರ್ ಹುಡುಗರನ್ನ ಕರ್ಸೋದು, ಪೆಟ್ರೋಲ್ ಬಂಕ್ ಹುಡುಗರನ್ನ ಕರ್ಸೋದು, ಸುಮ್ನೆ ಕೂರ್ಸೋದು, ಊಟ ಕೊಟ್ಬಿಟ್ಟು ಕತೆ ಕೇಳ್ರಿ ಅನ್ನೋದು. ಓಕೆ. ಅಂದ್ರೆ ನಮ್ಗೆ ನಾವೇನ್ ಮಾಡ್ತಿದೀವಿ ಅದ್ರಲ್ಲಿ ಯಾರೋ ಏನೋ ಮೈನಸ್ ಹೇಳ್ತಾನೆ, ಕರೆಕ್ಟ್. ಅದನ್ನ ಏನ್ ನಾವು ಸರಿಪಡಿಸ್ಕೋಬಹುದು ಅಂತೇಳಿ ಹಂತದಲ್ಲೂ ಕೆಲಸ ಮಾಡ್ಕೊ ಬಂದಿದೀವಿ. ಓಕೆ. ಅಷ್ಟು ಹಾರ್ಡ್ ವರ್ಕು, ಆ ಎಲ್ರು ಪರಿಶ್ರಮ, ಮತ್ತೆ ಏನು ನನ್ಗೆ ನಮ್ಮ ಪ್ರೊಡ್ಯೂಸರ್ CR ಮನೋಹರ್ ಅವರು ಇದ್ರು. ಅವ್ರನ್ನು ಒಂದು ಆನೆ ಬಲದ ತರ ನಿಂತ್ಕೊಂಡ್ರು ನಮ್ ಜೊತೆಗೆ ಅವತ್ತಿನ ದಿವಸಕ್ಕೆ. ಆದ್ರೆ ಹೊಸ ಹುಡುಗರು ಅಂತ ಭಯ ಬೀಳದಾರ, ಇವ್ರೇನೋ ಮಾಡ್ತೀರಂತ ನಮ್ ಜೊತೆಗೆ ನಿಂತ್ಕೊಂಡ್ರಲ್ಲ, ದಟ್ ಈಸ್ ವರ್ಟ ಐ ಲವ್ ಯು ಸೂಪರ್ ಹಿಟ್ ಆಗಕ್ಕೆ ಕಾರಣ. ನಿಮ್ಗೆ ಆಕ್ಟರ್ ಅಂತಾನೆ ಇನ್ಸ್ಪಿರೇಷನ್ ಯಾರು ತಗೊಂಡ್ರಿ? ಈಗ ಆಗ್ಬೇಕಂತ ಯಾರ್ದು ಇನ್ಸ್ಪಿರೇಷನ್? ಇಲ್ಲ, ಏನಾಗ್ತಿತ್ತು, ನನ್ಗೆ ನಮ್ಮ ತಾಯಿಯವರ ತಂದೆ ಬಂದು ನಾಟಕಗಳಲ್ಲಿ ಭೀಮನ್ ಪಾತ್ರ ಮಾಡೋರು. ಅವ್ರ ಜೊತೆಲಿ ನಾಟಕಗಳನ್ನ ನೋಡಕ್ ಹೋಗ್ತಿದ್ದಂಥದ್ದು ನಮ್ಗೆ. ಅದು ಏನ್ ಹೇಳ್ತಾರೆ, ಅದ್ ಹಂಗೆ ಹೇಳ್ಕೊಂಡ್ ಬಂದ್ಬಿಡ್ತು ಅಲ್ಲಿಂದ. ಅದೇ ಹೇಳದ್ನಲ್ಲ, ಸ್ಕೂಲ್ ಬಂಕ್ ಮಾಡೋ ಕಾರಣಕ್ಕೆ ಒಂದಷ್ಟು ನಾಟಕಗಳಿಗೆ ಸೇರ್ಕೊಳ್ಳೋದು, ಡ್ಯಾನ್ಸಿಗೆ ಸೇರ್ಕೊಳ್ಳೋದು, ಈ ಅಭ್ಯಾಸಗಳ ಜೊತೆಗೆ ಅದು ಗೊತ್ತಿಲ್ದರನೆ ಒಳಗಡೆ ಇಲ್ಲಿವರೆಗೂ ಹೇಳ್ಕೊಂಡ್ ಬರ್ತಾ ಇದೆ. ಕರೆಕ್ಟ್. ಈಗ ಹಾಡುಗಳು ಸಾಲ್ ಅಂತ ತಗೊಂಡ್ರೆ ಹಳೆ ಸಿನಿಮಾಗಳೇ ನಾವು ತಗೋತೀವಿ, ಅದ್ರಲ್ಲಿ ಹೊರಟ ಕೂಡ ಒಂದು ಹಾಡುಗಳಿಗೆ ಎಷ್ಟು ಪಾಲಿಶ್ ಮಾಡಿದ್ವಿ ನಿಮ್ಮ ಸಿನಿಮಾದಲ್ಲಿ? ಇಲ್ಲ, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ GR ಶಂಕರ್ ಆಗಿರ್ಬೋದು, ಇವತ್ತು ನಮ್ಮ ಜೊತೆಲಿ ಇಲ್ಲ. ನಾವು ಬೀಗ್ರು ಅಂತಾನೆ ಕರಿತೀನಿ ಅವ್ರನ್ನ. ನಾವು ಹಂಗೆ ಅಷ್ಟೇ ಇದಾಗಿದ್ದು. ಏನ್ ಹೇಳ್ಬೋದು, ಸತತ ಒಂದು 130-136 ಟ್ಯೂನ್ ಏನೋ ಮಾಡಿದ್ದು ಹೊರಟಾಗೆ. ಅಂದ್ರೆ ಏನ್ ಬೆಟರ್ಮೆಂಟ್ ಮಾಡೋಣ. ಬಟ್ ಈಸ್ ವೆರಿ ಹಾರ್ಡ್ ವರ್ಕ್ ಪರ್ಸನ್. ಆಮೇಲೆ ಆ ಅಪ್ಪನಿಗೆ ಒಂದು ಆ ಮ್ಯೂಸಿಕ್ ಸೆನ್ಸು, ಅದು ಏನ್ ಹೇಳ್ಬೋದು, ಎಲ್ಲ ಹಂಗ್ ಸೇರ್ತು. ಕಾಲ ಕೂಡ್ ಬರ್ಬೇಕು ಅಂತಾರಲ್ಲ, ಕಾಲ ಕೂಡ್ ಬಂತು. ಎಲ್ಲ ಒಳ್ಳೆ ಟೀಮ್ ಸೇರ್ತು. ಒಳ್ಳೆ ಟೀಮ್ ಇದ್ರೆ ಒಳ್ಳೆ ಸಿನಿಮಾ ಆಗುತ್ತೆ. ಅದನ್ನ ಆ ಸಿನಿಮಾ ಪ್ರೂವ್ ಮಾಡ್ತು. ವಾಟ್ ಐ ಲವ್ ಯು ಸಿನಿಮಾ ನನಗೂ ಒಂದು ಸಾಂಗ್ ತುಂಬಾ ಇಷ್ಟ. ನೀವು ಒಂದು ಸಾಂಗ್ ಅದ 2 ಲೈನ್ ಹಾಡೋದು? ಇಲ್ಲ, ಆಕ್ಚುಲಿ ವಾಟ್ ಐ ಲವ್ ಯು ಸಾಂಗ್ ನಾವು ಮಾಡ್ಬೇಕಾದ್ರೆ ನೋಡಿ, ನೀವು ಸಿನಿಮಾದಲ್ಲಿ ಲವರ್ಸ್ಗೊಂದ್ ಸಾಂಗ್ ಮಾಡ್ದೋ, ಜರ್ನಿಗೊಂದ್ ಸಾಂಗ್ ಮಾಡ್ದೋ, ಯಾರು ಗಾಳಿಲಿ ಮತ್ತ ನೆಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲ ಎದ್ದಂಗಿದ್ದು ಎದ್ದು ಹೋದೋರು ಯಾರು. ಆಮೇಲೆ ಏನು ಒಂದು ಸ್ಪೆಷಲ್ ಸಾಂಗ್ ಅಂತೇಳಿ ಮೊಮ್ಮೈ ತಕಾರ್ನ ಅವ್ರನ್ನ ಕರ್ಸ್ ಮಾಡ್ದೋ. ಅದಾದ್ಮೇಲೆ ಒಂದು ಲವ್ ಫೇಲ್ಯೂರ್ ಸಾಂಗ್ ಮಾಡ್ದೋ. ಅಂದ್ರೆ ಎಲ್ಲಾ ಕ್ಯಾಟಗರಿ ಆಡಿಯನ್ಸ್ ನ ಮೈಂಡ್ ಅಲ್ಲಿ ತಲೆಯಲ್ಲಿ ಇಟ್ಕೊಂಡು, ಇದು ಇವ್ರಿಗೆ ರೀಚ್ ಆಗತ್ತೆ, ಇದು ಇವ್ರಿಗೆ ರೀಚ್ ಆಗತ್ತೆ ಅಂತ ಅಷ್ಟು ಕುತ್ಕೊಂಡು ಕೆಲಸ ಮಾಡ್ದೋ. ಅದರಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಕನೆಕ್ಟ್ ಆಗುತ್ತೆ. ಒಂದಷ್ಟು ಜನಕ್ಕೆ ಮನಸ್ಸಾಯ್ತು ನಿನ್ನ ಮೇಲೆ ಇಷ್ಟ, ಒಂದಷ್ಟು ಜನ ಇವತ್ತು ಕೂಡ ಯಾರೋ ಎಲ್ಲಾರ ಬಾಯಲ್ಲಿ ಇರುವಂತದ್ದು, ರಾಜೇಶ್ ಕೃಷ್ಣನ್ ಸಾರು ಆಡಿರುವಂತದ್ದು, ಎಲ್ಲೋದ್ರು ಆ ಹಾಡ್ನ ಆಡ್ತಿರ್ತಾರೆ. ಎಸ್ಪೆಷಲಿ ನನಗೆ ಏನೇನೇ ಹೊರಟ ಕಣೆ ಇಷ್ಟ. ಏನು ಆ ಸಾಂಗ್ ನ ಮಾಗಡಿಲಿ ಮಾಡಿದ್ದು ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ. ಏನ್ ಹೇಳ್ತೀರಿ, ಬೇರೆ ಅನುಭವಿಸ್ತು ಅಷ್ಟೇ, ಗೊತ್ತಾಗ್ಲಿಲ್ಲ. 2 ಲೈನ್ ನಮಗೋಸ್ಕರ ಹಾಡೋದು. ಏನೇ ನಾನ್ ಹೊರಟ ಕಣೆ, ನಿನ್ ಪ್ರೀತಿಲಿ ಶುದ್ಧ ದಡ್ಡ ಕಣೆ, ಹೆಂಗಿದ್ದವನು ಹೆಂಗಾಗ್ಬಿಟ್ಟೆ, ನನ್ ಮನ್ಸಲ್ಲಿ ಬಂದು ನೀ ಕೂತ್ಕೊಂಡೆ, ನನ್ ಮನ್ಸಲ್ಲಿ ಬಂದು ನೀ ಕೂತ್ಕೊಂಡೆ. ಏನೇ ನಾನ್ ಒಡ್ಡ ಕಣೆ, ನಿನ್ ಪ್ರೀತಿಲಿ ಶುದ್ಧ ದಡ್ಡ ಕಣೆ. ಆಫ್ಟರ್ ರಿಲೀಸ್ ಆದ್ಮೇಲೆ ನಿಮಗೆ ರೆಸ್ಪಾನ್ಸ್ ಗಳು ಹೇಗೆ ಬರ್ತಾ, ಆಮೇಲೆ ಸ್ಕ್ರಿಪ್ಟ್ಸ್ ಗಳು ಹೇಗೆ ಬರ್ತಾ ಸ್ಟಾರ್ಟ್ ಆಯ್ತು? ಇಲ್ಲ, ಹೊರಟ ಆದ ನಂತರ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಸ್ಕ್ರಿಪ್ಟ್ ಗಳೇ ಬಂತು, ಇಲ್ಲ ಅಂತ ಹೇಳಲ್ಲ. ಏನಾಯ್ತು, ಇವಾಗ ಹೆಂಗಾಗತ್ತೆ ಅಂತಂದ್ರೆ, ಇವಾಗ ನನಗೆ ಇಷ್ಟ ಆಗಿದ್ದು ನಿಮ್ಗೆ ಇಷ್ಟ ಆಗ್ಬೇಕು ಅನ್ನೋದೇನಿಲ್ಲ. ಕರೆಕ್ಟ್. ಹೊರಟಾಗಿದ ತಕ್ಷಣ ಮಾರ್ಷಿಯಲ್ಲಿ ಟೋಟಲ್ ಹೇರ್ ಸ್ಟೈಲ್ ಚೇಂಜ್, ಒಂದು ಕಾಲೇಜ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ಕಾಲೇಜ್ ಸ್ಟೂಡೆಂಟ್ ಪಾತ್ರನ ಪ್ಲೇ ಮಾಡ್ತೀನಿ ಅದರಲ್ಲಿ. ಅದಾದ್ಮೇಲೆ ಅಂಜದಿರು ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀನಿ. ಒಂದೊಂದು ಸಿನಿಮಾದಲ್ಲೂ ಬೇರೆ ಬೇರೆ ಆಯಾಮದಲ್ಲೇ ಒಂದೊಂದು ಪಾತ್ರಗಳನ್ನ ಮಾಡ್ಕೊಂಡೇ ಬಂದಂಥದ್ದು. ಬಟ್ ಏನ್ ಹೇಳ್ತಾರೆ, ನಾವ್ ಅನ್ಕೊಂಡಿದ್ ಮಟ್ಟಕ್ಕೆಲ್ಲೋ ಒಂದೊಂದ್ಸಾರಿ ರೀಚ್ ಆಗ್ಲಿಲ್ಲ.
ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.